ನೋಡ್ರಿ ಇವತ್ತು ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ. ಟೈಮ್ ಒಂದು 4:30 ಆಗೈತಿ. ಸೊ ನೋಡ್ಬೋದು ನೀವು, ನಾನು ಫುಲ್ ರೆಡ್ ಆಗಿ ರೆಡಿ ಆಗಿನಿ, ರೆಡ್ ಕಲರ್ ಸ್ಯಾರಿ ಉಟ್ಕೊಂಡು. ಇವತ್ತೇನು ವಿಶೇಷಪ್ಪ ಅಂತಂದ್ರೆ ನಿನ್ನೆ ಮಹಿಳಾ ದಿನಾಚರಣೆ ಇತ್ತು. ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಇವತ್ತು ಅದರ ಸಲುವಾಗಿ ಅಂತೇಳಿ ನಮ್ಮ ಏರಿಯಾ ಒಳಗೆ ಎಲ್ಲರೂ ಸೇರಿ ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡಕತ್ತೀವಿ ನೋಡ್ರಿ. ಇಲ್ಲೊಂದು ಮುಂದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದ್ರೆ ಅಷ್ಟೇ ಅಲ್ಲಿ ಒಂದು ಹಾಲ್ ಐತಿ, ಅಲ್ಲಿ ಹಾಲ್ ಹಿಡ್ದಾರಂತ, ಅಲ್ಲಿ ಸೆಲೆಬ್ರೇಷನ್ ಮಾಡಕತ್ತಾರೆ ಎಲ್ಲರೂ ಸೇರಿ. ನಾವು ಹೊಂಟೀವಿ ನೋಡ್ರಿ ನಮ್ಮ ಏರಿಯಾ ಒಳಗಿನವರು. ಆಮೇಲೆ ಇನ್ನೊಂದಿಷ್ಟು ಜನ ಎಲ್ಲರೂ NGO ಗ್ರೂಪ್ ವತಿಯಿಂದ ಈ ಒಂದು ಫಂಕ್ಷನ್ನ ಮಾಡಕತ್ತಾರೆ. ಸೊ ಬರ್ರಿ ಯಾವ ರೀತಿಯಾಗಿ ಮಹಿಳಾ ದಿನಾಚರಣೆಯ ಸೆಲೆಬ್ರೇಷನ್ ಇವತ್ತಿನ ದಿನ ಆಗ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವ್ಲಾಗ್ ಯಾವಾಗ ಬರ್ತದೆ ಗೊತ್ತಿಲ್ಲ, ಇನ್ನೂ ಒಂದು ಹಿಂದಿಂದು ವ್ಲಾಗ್ ಐತ್ರಿ. ನಾವು ಊರಿಂದ ಬಂದಿದ್ದು ಎಂಗೇಜ್ಮೆಂಟ್ ಆಗಾನ ಯಾವುದೂ ವ್ಲಾಗ ಶೇರ್ ಮಾಡ್ಕೊಂಡಿಲ್ಲ. ಸೊ ಮನೆ ದೇವ್ರಿಗೆ ಒಂದು ಹೋಗಿ ಬಂದಿದ್ದು ವ್ಲಾಗ್ ಐತಿ, ಅದು ಆಗಾರ ಇದು ಹಾಕ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ವಾರ ಮ್ಯಾಗ ಆಯಿತು, ನನಗಂತೂ ಫುಲ್ ಆರಾಮಿದ್ದಿದ್ದಿಲ್ಲ. ಸೊ ಈಗ ಧ್ವನಿನ ನನಗೆ ಕರೆಕ್ಟ್ ಬರಲ್ಲ ಐತಿ, ಅದಕ್ಕಂತೇಳಿ ಯಾವುದೂ ವಿಡಿಯೋ ಎಡಿಟ್ ಮಾಡಿಲ್ಲ, ಹಾಕಿಲ್ಲ. ಇವತ್ತೇ ಒಂದು ಸ್ವಲ್ಪ ಆರಾಮಾಗಿನ್ರಿ, ಹಾಗಾಗಿ ಅವ್ರು ಕರೆಯಕತ್ತಾನ, ನಾನು ಹೊಂಟೀನಿ ರೆಡಿಯಾಗಿ. ಈ ವ್ಲಾಗ್ ಒಂದು 3-4 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ಒಂದು ವಿಡಿಯೋ ಐತಿ, ಅದನ್ನು ಹಾಕೋಣ, ಈ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅಂತ. ಸೊ ಬರ್ರಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿರಿ. ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ರೆಡಿಯಾಗಿ ನೋಡಿರಿ, ಎಲ್ಲರೂ ಹೋಗಾಕತ್ತಾರ. ಸೊ ಬರ್ರಿಗೆ ನಾವು ಹೋಗೋಣ ಅಂತ ಫಂಕ್ಷನ್ ಹಾಲಿಗೆ. ಸೊ ಹೆಂಗೆ ಕಾಣಕತ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಕೋಡ್ ಹೇಳಿದ್ರು ರೆಡ್ ಕಲರ್ ಸ್ಯಾರಿ ಹಾಕೊಂಬರ್ರಿ ಅಂತ. ಸೊ ರೆಡ್ ಕಲರ್ ಸ್ಯಾರಿ ಹಾಕೊಂಡು ಸಿಂಪಲ್ಲಾಗಿ ರೆಡಿ ಆಗೀನಿ. ಅವ್ರನ್ನು ಅಲ್ಲಿ ಹೋಗಿ ಏನೇನಾಗ್ತದೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ. ಆಂಟಿ ಹಾಯ್ ಮಾಡ್ರಿ. ಹಾಯ್, ಹ್ಯಾಪಿ ವುಮೆನ್ಸ್ ಡೇ ಹೇಳ್ರಿ ಎಲ್ಲರೂ. ಸೊ ನೋಡ್ರಿ, ಈಗ ನಾ ಏನು ಹೇಳ್ದಲ್ಲ, ಫಂಕ್ಷನ್ ಇಟ್ಕೊಂಡಿದ್ದು ಹಾಲಿಗೆ ಅಲ್ಲಿ ಬಂದೀವಿ ನೋಡ್ರಿ. ಈಗ ನಮ್ಮ ಮನೆ ಹತ್ರನೇ ಇದು ಸ್ವಲ್ಪ ದೂರ ಐತೆ ಅಷ್ಟೇ, ಭಾಳ ದೂರ ಏನಿಲ್ಲ. ಆಕಾಶ ಜ್ಯೋತಿ NGO ಗ್ರೂಪ್ ವತಿಯಿಂದ ಈ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು ಮಹಿಳಾ ದಿನಾಚರಣೆದು. ಆಲ್ಮೋಸ್ಟ್ ಒಂದಿಷ್ಟು ಜನ ಎಲ್ಲರೂ ಬಂದಾರ ನೋಡ್ರಿ, ಏರಿಯಾದವ್ರಾಗಿರ್ಬೋದು. NGO ಗ್ರೂಪ್ ವತಿಯಿಂದ ಒಂದಿಷ್ಟು ಜನ ಎಲ್ಲರೂ ಬಂದಾರ, ವುಮೆನ್ಸ್ ಎಲ್ಲರೂ. ಹೆಣ್ಮಕ್ಳಿಗೆ ಅಷ್ಟೇ ಇತ್ತು ನೋಡ್ರಿ ಇದು. ಎಲ್ಲ ಸಣ್ಣ ಮಕ್ಳಿಗೂ ಬಂದಿದ್ರು, ಎಲ್ಲ ಫ್ಯಾಮ್ಲಿ ಸಮೇತ ಬಂದಿದ್ರು. ಇನ್ನೇನು ಫಂಕ್ಷನ್ ಎಲ್ಲ ಶುರು ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ಮೆಂಬರ್ಸ್ ಬರೋರಿದ್ರು, ಅದಕ್ಕೆ ವೆಯ್ಟ್ ಮಾಡಾಕತ್ತೀವಿ. ಭಾಳಷ್ಟು ಜನ ಬಂದಿದ್ರು ನೋಡ್ರಿ, ಒಂದು 40ರಿಂದ 50 ಜನ ಈ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ರು. ನಮಗೂ ಈ ಫಂಕ್ಷನ್ಗೆ ಅಟೆಂಡ್ ಆಗಿ ಖುಷಿ ಆಯಿತು. ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲರಿಗೂ ಖುಷಿ ವಿಚಾರ ನೋಡ್ರಿ. ಸೊ ನಮ್ಮ ಮಹಿಳೆಯರಿಗೆ ಹಕ್ಕು ಸಿಕ್ಕಂಥ ದಿನ, ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಬಾರ್ದು ಈ ಒಂದು ಫಂಕ್ಷನ್ ಮಾಡೋದು. ಸೊ ನಾವು ಮಹಿಳೆಯರಿಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಈ ಒಂದು ದಿನ. ಯಾವುದಕ್ಕೂ ಕಮ್ಮಿ ಇಲ್ಲ ನೋಡ್ರಿ, ನಾವು ಮಹಿಳೆಯರು ಹೆಣ್ಮಕ್ಳು ಅಂತೀವಲ್ಲ, ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲದಕ್ಕೂ ಸೈ ಅಂತೀವಿ. ಸೊ ಹೈಸ್ಕೂಲ್, ಕಾಲೇಜ್, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡೋರಾಗೋ ತನಕ ಸಂಸಾರ ನಡ್ಸಾಕ ಪ್ರತಿಯೊಂದು ನಾವು ಹೆಣ್ಮಕ್ಳೆಲ್ಲರೂ ಎಲ್ಲದಕ್ಕೂ ಎತ್ತಿದ ಕೈ ಅಂತ ಹೇಳ್ಬೋದು, ಯಾವುದಕ್ಕೂ ಹಿಂಜರಿಯೋಂಗೆ ಇಲ್ಲ. ಅದಕ್ಕೆ ನೋಡ್ರಿ ವುಮೆನ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಅಷ್ಟೇ, ಎಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಲ್ರೆಡಿ ಇದು ಮುಗಿದು ಒಂದು 4-5 ದಿನ ಆಗೈತಿ, ಇವತ್ತು ಹಾಕಾಕತ್ತೀನಿ. ಎಲ್ರಿಗೂ ಸಾರಿ, ಒಂದಿಷ್ಟು ವಿಡಿಯೋ ಇದ್ದು ಅದೆಲ್ಲ ಎಡಿಟ್ ಮಾಡಿ ಹಾಕಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ, ಹಾಗಾಗಿ ಇವತ್ತು ಈ ವಿಡಿಯೋ ಹಾಕಾಕತ್ತೀನಿ. ಈಗ ನೋಡ್ರಿ, ಇಲ್ಲಿ ಎಲ್ಲರಿಗೆ ರೌಂಡಾಗಿ ಕೂಡಿಸಿ ನಮಗೆ ಒಂದು ಗೇಮ್ ಆಡ್ಸೋರದಾರ. ದಿಂಬು ಬಗ್ಗಿದು ಎಲ್ಲ ಸಾಂಗ್ ಪ್ಲೇ ಮಾಡ್ತಾರೆ. ಸೊ ಸಾಂಗ್ ಸ್ಟಾಪ್ ಆಗೋಣ, ಯಾರ ಕಡೆ ದಿಂಬು ಸ್ಟಾಪ್ ಆಗಿರ್ತದಲ್ಲ ಅವ್ರಿಗೆ ತಿಳಿದಂಗೆ ಸಾಂಗ್ ಆಗಿರ್ಬೋದು, ಡ್ಯಾನ್ಸ್, ಒಗಟು, ಒಡಪಗಳು ನಮಗೇನು ತಿಳಿತದಲ್ಲ ಅದನ್ನು ಹೇಳ್ಬೇಕತ್ತ. ಸೊ ಆ ಗೇಮ್ ಒಂದು ಇಲ್ಲಿ ಇಟ್ಟಾರೆ. ಈಗ ಇದಾಗನ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲನೂ ಐತಿ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದ. ಆ್ಯಂಡ್ ಇಲ್ಲಿ ಸ್ವಲ್ಪ ಸಾಂಗ್ ಪ್ಲೇ ಆಗಿದ್ದಕ್ಕೆ ಕಾಪಿರೈಟ್ ಬರಬಹುದು, ಆದಷ್ಟು ನಾನು ಮ್ಯೂಟ್ ಮಾಡಿ ಹಾಕ್ತೀನಿ.
ಫಿಟ್ನೆಸ್ ಅಂತ ಎರಡು ಮಾತು ಹೇಳ್ತೀನಿ. ಇದು ನಾವು ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದು ಎದಕ್ಕಂದ್ರೆ ಕಡಿಮೆ ಪ್ರೈಸ್ ಇಟ್ಟು ಅದು ಎಲ್ಲರಿಗೂ ಉಪಯೋಗ ಆಗಿದೆ.
ನಮ್ಮ ಆಕಾಶ ಜ್ಯೋತಿಯಿಂದ ನಾವು ಈಗ 1 ವರ್ಷದಿಂದ ಭಾಳ ಕಡೆ ಆಶ್ರಮಗಳಲ್ಲಿ ಹೋಗಿ ಭಾಳ ಹೆಲ್ಪ್ ಮಾಡಿದ್ವಿ. ಅಂದರೆ ಈ ಮುಂದೆ ಓಣಿ ಒಳಗೆ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ನೆನಪಾಗಬೇಕು. ಅಂದರೆ ಮೇನ್ ಹೆಲ್ತ್ ಸರಿ ಇರಬೇಕು. ನಾವು ಮುಂದೆ ಹೋಗಬೇಕು, ಬೆಳಿಬೇಕು ಅಂತಂದ್ರೆ ಹೆಲ್ತ್ ಚಲೋ ಇರಬೇಕು. ಹೆಲ್ತ್ ಚಲೋ ಇರಬೇಕಂದ್ರೆ ಬರೀ ಮನೆ ಒಳಗೆ ಟೆನ್ಷನ್ ಕೆಲಸ ಅದು ನೋಡಿದ್ರೆ ನಮ್ಮ ಹೆಲ್ತ್ ಸರಿ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೋಸ್ಕರ ನಾವು ಒಂದು ತಾಸು ಇಂದಾಗ 1 ತಾಸು ನಮಗೋಸ್ಕರ ನಾವು ಕೊಡಬೇಕಾಗ್ತದೆ. ಇಡೀ ನಾವು ಫ್ಯಾಮಿಲಿಗೆ ಆದರೆ ನಮಗೋಸ್ಕರ ನಾವು ಕೊಡೋದು 1 ಅವರ್ ಟೈಮ್ ನಮ್ಮ ಇಡೀ ಹೆಲ್ತ್ ಎಲ್ಲ ಚಲೋ ಇರ್ತೈತಿ. ನಮ್ಮ ಹೆಲ್ತ್ ಚಲೋ ಇತ್ತಪ್ಪ ಅಂತಂದ್ರೆ ಮಹಿಳೆ ಒಂದು ಮನೆಯೊಳಗೆ ಒಂದು ಮಹಿಳೆ ಹೆಲ್ತ್ ಚಲೋ ಇತ್ತಂದ್ರೆ ಆ ಇಡೀ ಕುಟುಂಬದಾಗ 10 ಜನ ಇರಲಿ 100 ಜನ ಇರಲಿ ಅದನ್ನ ಮೇಂಟೈನ್ ಮಾಡೋದು ಒಂದು ಹೆಣ್ಮಕ್ಳು. ಅದಕ್ಕೋಸ್ಕರ 24 ತಾಸಿನ 1 ಅವರ್ ನಾವು ಮಹಿಳೆ ನಮಗೋಸ್ಕರ ನಾವು ಕೊಡೋದಂತಂದ್ರೆ ಹೆಲ್ತ್ ಚಲೋ ಇಟ್ಕೊಂಡು ಹೆಲ್ತ್ ಚಲೋ ಇಟ್ಕೊಂಡ್ರೆ ನಾವು ಜೈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ನಾ ಎಲ್ಲ ಗೊತ್ತಿರೋದು ಹೋಗ್ತೀನಿ. ನಾನು ಸುಜಾತವನ್ನು ಜೋಡಿಗೆ ಮಾಡ್ತೀನಿ. ನಾನು ಫ್ಯಾಮಿಲಿ ಕೋರ್ಟ್ ಕೌನ್ಸಿಲರ್ ಅಂತೇಳಿ ಮಾಡ್ತೀನಿ. ಸುಮಾರು 10 ವರ್ಷದಿಂದ ಕೌನ್ಸಿಲಿಂಗ್ ಕೆಲಸ ಮಾಡ್ತೀವಿ. ಕ್ರಿಮಿನಲ್ ಕೇಸ್ ಎಲ್ಲನೂ ನೋಡ್ತೀವಿ. ಹೇಳೋ ಉದ್ದೇಶ ಅಂತಂದ್ರೆ ಮಹಿಳಾ ದಿನಾಚರಣೆ ಸಲುವಾಗಿ ಎಲ್ಲರೂ ಕೂಡಿವಿ. ಸೊ ಇಷ್ಟೊತ್ತು ಎಲ್ಲ ಗೆಸ್ಟ್ಗಳಿಗೆ ವೆಲ್ಕಮ್ ಮಾಡ್ಕೊಂಡಿರೋದಾಗ ನಾನು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಮುಗೀತು. ಈಗ ನೆಕ್ಸ್ಟ್ ನೋಡ್ರಿ ಎಲ್ಲರೂ ಭಾಷಣ ಮಾಡಿದ್ರು. ಅದಾಗನ ನಮಗೆ ಬಂದವ್ರಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ಕೊಳಕತ್ತಾರ ಒಂದೊಂದು ರೋಸ್ ಕೊಟ್ಟು. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಗೆ ಕೊಡೋರಿದ್ರಂತೆ, ಬಟ್ ನೆನಪು ಹಾರಿ ಈಗ ವೆಲ್ಕಮ್ ಮಾಡ್ಕೊಂಡ್ರು, ಈಗ ರೋಸ್ ಕೊಟ್ಟರು. ಸೊ ಈಗ ಮತ್ತು ಉಳ್ಕಿದ್ದವ್ರೆಲ್ಲರೂ ಭಾಷಣ ಅದು ಮಾಡಕತ್ತಾರ. ಬರೀ ಏನೇನಾಗ್ತದೆ ಅಂತೇಳಿ ಕೇಳಿಸ್ಕೊಳ್ಳೋಣ. ಸೊ ಕೇಕ್ ಕಟ್ಟಿಂಗ್ ಅದು ಮುಗೀತು. ಈಗ ನೆಕ್ಸ್ಟ್ ನೋಡ್ರಿ, ಮನೆಗೆ ಹೋಗೋಕ್ಕಿಂತ ಮುಂಚೆ ಅವರು ಸ್ನ್ಯಾಕ್ಸ್ ಅರೇಂಜ್ಮೆಂಟ್ ಮಾಡಿದರು. ಸಮೋಸ ಆಮೇಲೆ ಕೇಕ್. ಸೊ ಎಲ್ಲರಿಗೂ ಈಗ ಸಮೋಸ ಕೇಕ್ ಕೊಡಕತ್ತಾರೆ. ನಾವು ಎಲ್ಲರೂ ತೊಗೊಂಡ್ವಿ. ನಾನಂತರೂ ತೊಗೊಂಡಿಲ್ಲ, ಯಾಕಂದ್ರೆ ನನಗೆ ಆರಾಮಿರಲಿಲ್ಲ. ಮೊದಲೇ ಗಂಟ್ಲದು ಹಿಡ್ಕೊಂಡಿತ್ತು, ಕೆಮ್ಮು ಬಂದಿತ್ತು, ಹಾಗಾಗಿ ನಾ ಏನು ತಿನ್ನಲಿಲ್ಲ. ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡಿರಿ. ಎಲ್ಲರಿಗೂ ಎಷ್ಟು ಜನ ಬರ್ತಾರಲ್ಲ ಎಲ್ಲರಿಗೂ ಈ ಥರ ಅವರು ಸಮೋಸ ಕೇಕ್ ಎಲ್ಲ ಸ್ನ್ಯಾಕ್ಸ್ ಅರೇಂಜ್ಮೆಂಟ್ ಮಾಡಿದರು.
ಸೊ ಎಲ್ಲ ಮುಗಿಸ್ಕೊಂಡು ನಮ್ಮ ಮೇನ್ ಎಂಜಾಯ್ಮೆಂಟ್ ಇರೋದಂದ್ರೆ ಡಾನ್ಸ್ ಒಳಗೆ ನೋಡ್ರಿ. ಸೊ ಏನು ತಪ್ಸಿದ್ರಿ, ಈ ಥರ ಫಂಕ್ಷನ್ಗಳಿದ್ದಾಗ ಡಾನ್ಸ್ ಅಂದ್ರೂ ನಾವು ಯಾರೂ ತಪ್ಸಂಗಿಲ್ಲ. ಈಗ ಒಂದಿಷ್ಟು ಸ್ಟೆಪ್ ಹಾಕಾಕತ್ತೀವಿ ನೋಡ್ರಿ ಸಾಂಗ್ ಪ್ಲೇ ಮಾಡಿ. ಬಟ್ ಕಾಪಿರೈಟ್ ಅಂತರೂ ಎಲ್ಲದ್ರಾಗೂ ಕಾಪಿರೈಟ್ ಇಶ್ಯೂ ಬರ್ತದೆ, ಹಾಗಾಗಿ ಎಲ್ಲನೂ ಮ್ಯೂಟ್ ಮಾಡಲೇಬೇಕು ನೋಡ್ರಿ. ಬಟ್ ಅದು ಸೌಂಡ್ ಜಾಸ್ತಿ ಇರಲಿಲ್ಲ, ಆದ್ರೂ ಎಷ್ಟೇ ಕೇಳಿಸಿದ್ರೂ ಕಾಪಿರೈಟ್ ಇಶ್ಯೂ ಆಗ್ತದೆ, ಹಾಗಾಗಿ ನಾನು ಎಲ್ಲನೂ ಮ್ಯೂಟ್ ಮಾಡೀನಿ. ಫುಲ್ ಅಂದರೆ ಫುಲ್ ಎಲ್ಲ ಹೆಣ್ಮಕ್ಳು ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ ನೋಡ್ರಿ. ಈಗಂತೂ ನಮ್ಮ ಏರಿಯಾ ಒಳಗಾಗಿರ್ಬೋದು ಎಲ್ಲರೂ ಒಂದು ಗ್ರೂಪ್ ಕ್ರಿಯೇಟ್ ಆಗಿಬಿಟ್ಟದ. ಪ್ರತಿಯೊಂದು ಫಂಕ್ಷನ್ಗೂ ನೀವು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬಕ್ಕೆ ನೋಡಿರ್ಬೋದು, ನೀವು ಭೋಗಿ ಹಬ್ಬಕ್ಕೆ ಎಲ್ಲ ಗಾರ್ಡನ್ಗೆ ಹೋಗಿದ್ವಿ, ಅದೇ ಗ್ರೂಪ್ ನೋಡ್ರಿ ಇವರೆಲ್ಲರೂ. ಸೊ ಎಲ್ಲರೂ ಬಂದು ಮಿಂಗಲಾಗ್ತಾರೆ ಗ್ರೂಪ್ ಒಳಗೆ. ಸೊ ನಾನು ಜಾಯ್ನ್ ಆಗಕತ್ತೀನಿ, ನಾನು ಅದ್ರ ಸಿಕ್ಕಾಪಟ್ಟಿ ಖುಷಿ ಆಗತ್ತದ ನೋಡ್ರಿ. ಒಂದು ಗ್ರೂಪ್ ಕ್ರಿಯೇಟ್ ಆಗಿದ್ದು ನೆಕ್ಸ್ಟ್ ಯಾವ ಫಂಕ್ಷನ್ ಬರ್ತಾರಲ್ಲ ಎಲ್ಲನೂ ಇದೇ ಥರ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಕ್ಕೆ ಫಿಕ್ಸ್ ಮಾಡ್ಯಾರ. ಸೊ ಖುಷಿ ಆಗತ್ತಿದ್ದೀವಿ. ಅಯ್ಯೋ ನೀವು ಎಲ್ಲರೂ ಈ ಥರ ವಿಡಿಯೋಸ್ ಮಾಡಿರ್ತೀರಿ, ಖುಷಿ ಪಟ್ಟಿರ್ತೀರಿ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋಸ್ ಇಷ್ಟ ಆಗತ್ತಿದ್ದು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರಿಬ್ಬರು ಭಾಳ ಅಂದ್ರೆ ಭಾಳ ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಬಟ್ ಯಾವ ಸಾಂಗ್ ಇರ್ತೈತಿ ನಿಮ್ಗೆ ಗೊತ್ತಾಗಂಗಿಲ್ಲ, ಎಲ್ಲರಿಗೂ ವೆರಿ ವೆರಿ ಸಾರಿ. ಆಂಟಿ ಬಾಯ್ ಹೋಗ್ತೀರಿ, ಬಾಯ್ ರೀ, ಮುಗೀತಿಲ್ರಿ ಅಲ್ಲ, ಆಲ್ ಫೈನ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಸ್ಫೂರ್ತಿ ಬಿಜಾಪುರ್ ವ್ಲಾಗ್ಸ್ ಚಾನಲ್ ಎಲ್ಲರಿಗೂ